ನಮಸ್ಕಾರ ಗುರುಗಳೇ. ಇವತ್ತು ನಾನೆಲ್ಲೋ ಆಚೆ ಕಡೆ ಹೋಗಿ ಬಂದೆ. ನಮ್ಮ ತೋಟದ ಹತ್ರ ಈಗ ಟೈಮು 2:45 ನೈಟು. ಎಲ್ಲ ಹೋಗಿ ಬರ್ತಾಯಿದ್ದೆ. ಒಂದು ಸಾಯಂಕಾಲ ಒಂದು ಈವ್ನಿಂಗ್ ಒಂದು 8:45 9 ಗಂಟೆ ಆಗಿರ್ಬೋದು ಟೈಮು. ಒಂದು ಹುಡುಗ ಬಂದ. ಸೇಮು ಆ ಲಿಖಿತ್ ಕನ್ನಡ ಟ್ರಾವೆಲರ್ ಅಂತ ಒಂದು ಹುಡುಗ ಯೂಟ್ಯೂಬ್ ಚಾನಲಲ್ಲಿ ಅದ್ಭುತವಾಗಿ ಟ್ರಾವೆಲರ್ ವಿಡಿಯೋಸು, ಆಮೇಲೆ ಲೈಫ್ ಸ್ಟೈಲ್ ಬ್ಲಾಗ್ಸು ಅದೆಲ್ಲ ಮಾಡ್ತಾಯಿದ್ದ. ಆಮೇಲೆ ಸಡನ್ನಾಗಿ ಗೊತ್ತಿಲ್ಲ ಹುಡುಗ ಕಣ್ಮರೆ ಆಗಿಬಿಟ್ಟ. ಆಮೇಲೆ ಸಿಕ್ಕದ, ನನಗೆ ಇವತ್ತು ಸಿಕ್ಕದ. ಅದ್ರಿಗೆ ಇವಾಗಲೇ ನಿಮ್ಗೆ ಅಪ್ಡೇಟ್ ಕೊಟ್ಬಿಡೋಣ ಅಂದ್ಬಿಟ್ಟು ಗೊತ್ತಿಲ್ಲ. ಎದುರುಗಡೆ ಬಂದಾಗ ನಾನು ಆ ತೋಟಗಳಿಗೆಲ್ಲ ನಾವು ನೈಟಲ್ಲೇ ನೀರು ಕಟ್ಟಬೇಕು, ಯಾಕಂದರೆ ಕರೆಂಟ್ ಇರಲ್ಲ ನಮ್ಮೂರ ಕಡೆ. ಆಮೇಲೆ ನೈಟಲ್ಲಿ ಈ ಗಂಟೆನಲ್ಲಿ ಕರೆಂಟ್ ಕೊಡ್ತಾನೆ. ಆ ನೀರೆಲ್ಲ ತೋಟಗಳಿಗೆಲ್ಲ ಎಲ್ಲ ನೀರೆಲ್ಲ ಇವತ್ತು ಬೇಸಿಗೆ ಕಾಲಲ್ಲ, ಅದ್ರಿಗೋಸ್ಕರ ಲೇಟ್ ಆಯಿತು. ಅದ್ರಿಗೊಂದು ನಿಮಗೋಸ್ಕರ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಇನ್ನು ಬೆಳಿಗ್ಗೆ ನಾನು ಎದ್ದೊಳದೇ ಇನ್ನು 2 ಗಂಟೆ 2:15 ಆಗಿಬಿಡುತ್ತೆ. ಬೆಳಿಗ್ಗೆ ಸಂಡೇ ಅಲ್ಲ, ನಾನು ನೈಟ್ ಕೆಟ್ಟರೆ ಅಷ್ಟೊತ್ತು ನಿದ್ದೆ ಮಾಡಬೇಕು, ಇಲ್ಲಾಂದ್ರೆ ಅದು ಕಣ್ಣುಗಳೆಲ್ಲ ಇದಾಗ್ಬಿಡುತ್ತೆ. ಏನು ಅನ್ಕೋಬೇಡಿ, ನಾವು ಯಾವುದು ಮಕ್ಕಕ್ಕೇನೋ ಮೇಕಪ್ಪು ಗೀಕಪ್ ಏನು ಮಾಡಲ್ಲ. ನಾವಿರೋದು ದೇವ್ರು ಕೊಟ್ಟಿರ್ತಕ್ಕಂಥ ಕಲ್ಲರು. ಇದುವರೆಗೂ ನಾನು ಮಕ್ಕಕ್ಕೆ ಫೇರ್ ಆ್ಯಂಡ್ ಲವ್ಲಿ ಆಗಲಿ ಕ್ರೀಮ್ ಆಗಲಿ ಯಾವುದು ಹಚ್ಚಲ್ಲ. ನಿಜವಾಗ್ಲೂ ನಾವೇನು ಊಟ ಟೈಮಿಗೆ ಎಷ್ಟೇ ನಿಮಗೆ ಇದಾದರೆ ಆ ಟೈಮಿಗೆ ಊಟ ಮಾಡಬೇಕು, ನೀರು ಕುಡಿಬೇಕು. ಮನುಷ್ಯನಿಗೆ ಬೇಕಾಗಿರೋದು ಅಷ್ಟೇ ಆರೋಗ್ಯದ ಮೇಲೆ ನಿಗಾ ಇರಲಿ, ನಿಮಗೂ ಅಷ್ಟೇ. ಆಮೇಲೆ ನಾಳಿದ್ದು ಅನ್ನೋದು ಚಿಂತೆ ಮಾಡಬಾರ್ದು. ಇವತ್ತು ನಾನು ಏನು ಮಾಡಬೇಕು, ಕಾಫಿ ಕುಡಿಬೇಕು, ಊಟ ಮಾಡಬೇಕು, ಅದನ್ನು ಚಿಂತೆ ಮಾಡಬೇಕು. ನಾಳಿದ್ದು ಅದನ್ನೆಲ್ಲ ಚಿಂತೆ ಮಾಡಬಾರ್ದು. ಸರಿ, ವಿಷಯಕ್ಕೆ ಬರ್ತೀನಿ. ಈ ಹುಡುಗ ಸಿಕ್ಕದ. ಬೈಕ್ ಪಾಪ ಪೆಟ್ರೋಲ್ ಆಗಿಬಿಟ್ಟಿತ್ತು. ಆಮೇಲೆ ಬಂದ. ಬೇರೆ ಕಡೆ ಹೇಳ್ತೀನಿ, ಅದು ಹೆಣ ಹೇಳ್ಬೇಡಣ ಬೇರೆಯವ್ರಿಗೆ, ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳ್ದ. ನಾನು ಇಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಆಮೇಲೆ ನಂದು ಯೂಟ್ಯೂಬ್ ಚಾನಲ್ ಐತಂತ ಆ ಹುಡುಗನಿಗೆ ಹೇಳಿಲ್ಲ ಪಾಪ. ಏನಾದರೂ ಗೊತ್ತಾದ್ರೂ ನನ್ನ ಬೈಕ್ ಹೋಗಬೇಡ. ಲೋಹಿತ್ ಕನ್ನಡ ಟ್ರಾವೆಲರ್ ಅವರೇ, ಅದ್ಭುತವಾದ ಒಬ್ಬ ಟ್ರಾವೆಲರ್. ಕೇಳಿದೆ ನಾನು, ಯಾಕೆ ನೀವು ವಿಡಿಯೋಗಳು ಹಾಕ್ತಾಯಿಲ್ಲ, ಆಮೇಲೆ ಕಾಣಿಸೇ ಇಲ್ಲ ಅಂತ ಕೇಳಿದೆ ನಾನು. ಇಲ್ಲ ಸರ್, ನಿಮಗೂ ಗೊತ್ತಿರ್ತಕ್ಕಂಥದ್ದು ವಿಷಯ ಅಲ್ಲ, ತುಳಿದು ಬಿಡ್ತಾರೆ ಸರ್, ಬೆಳೆಯೋಕ್ಕೆ ಬಿಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರು. ಆಮೇಲೆ ಏನು ತುಳಿತಾರಪ್ಪ ಅಂದ. ಸಾರ್, ಈ ಥರ ನಿಮ್ಗೆ ಏನಾದರೂ ಗೀವ್ಸ್ ಏನಾದರೂ ಬರ್ತಾಯಿದ್ರೆ ಯೂಟ್ಯೂಬಲ್ಲಿ ಸ್ವಲ್ಪ ಸಬ್ಸ್ಕ್ರೈಬರ್ಗಳು ಯೂಸ್ಗಳೇನಾದರೂ ನಿಮ್ಗೆ ಜಾಸ್ತಿ ಬಂದರೆ ಆಟೋಮೆಟಿಕ್ ಬೇರೆಯವರು ನಮ್ಮ ಚಾನಲ್ನ ಎಲ್ಲಿ ಕಿಲ್ದಿರಂಗೆ ಮಾಡಿಬಿಡ್ತಾರೆ ಸರ್. ಅದು ಏನು ಎಲ್ಲಿ ಕಿಲ್ದಿರಂಗೆ ಮಾಡಿಬಿಡ್ತಾರೆ ಅಂದ. ಏನೋ ಒಂದು ಕಂಪ್ನಿ ಇದೆ, ಆ ಕಂಪ್ನಿಗೆ ತಿಂಗಳಿಗೆ ಇಷ್ಟಂತೂ ದುಡ್ಡು ಕೊಟ್ಟರೆ ನಮ್ಮ ಚಾನಲ್ಗಳು ಡೌನ್ ಆಗಿಬಿಡುತ್ತಂತೆ, ಡೆಡ್ ಆಗಿಬಿಡುತ್ತೆ ಅಂದ್ಬಿಟ್ಟೆ. ಆಮೇಲೆ ಆ ವಿಡಿಯೋಗಳು ಕಾಣಿಸಲ್ಲಂತೆ. ಆ ಹುಡುಗ ಹೇಳಿದ್ದು, ನನಗೂ ಗೊತ್ತಿಲ್ಲ ಈ ಟ್ರಿಕ್ಗಳೆಲ್ಲ ಐತಂತ. ಅದಕ್ಕೆ ಒಂದು ವಿಡಿಯೋ ಮಾಡಿದ್ನಲ್ಲ ನಾನು. ಇವತ್ತು ನೀವೇನಾದರೂ ಸಕ್ಸಸ್ ಆಗೋ ಸಂದರ್ಭದಲ್ಲಿ ಅದ್ರಿಗೆ ನಾನು ಹೇಳೋದು, ಸ್ನೇಹಿತರು ಒಳ್ಳೆಯವ್ರನ್ನ ಇಟ್ಕೋಬೇಕು. ಅತಿ ಆಸೆ ಪಟ್ಟರೆ, ಆ ಹುಡುಗನ ಅದೇ ಹೇಳಿದ್ದು, ನನ್ನ ಸ್ನೇಹಿತರೇ ಸರ್ ನನಗೆ ಮೋಸ ಮಾಡಿಬಿಟ್ರು, ನಾನಿನ್ನು ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ಸರ್. ಮತ್ತೆ ಹೇಳಿದೆ ಸ್ಟಾರ್ಟ್ ಮಾಡೆ ಅಂತ. ಇಲ್ಲ ಸರ್, ಬಿಡಿ ಸರ್, ಬೇಡ ಪಾಪ ಮಾತಾಡೋದು ಬೇಡ ಅಂದ್ಬಿಟ್ಟು, ಹೆಂಗೋ ನೀವು ಸಿಕ್ಕಿದ್ರಿ ಸರ್, ಎಲ್ಲರೂ ಕೇಳ್ತಾರೆ, ಮೆಸೇಜ್ ಇವಾಗಲೂ ಮಾಡ್ತಾಯಿದ್ದಾರೆ. ಪಾಪ ಹುಡುಗನ ಚಾನಲ್ಲೇ ಕಾಣಿಸ್ತಾ ಇಲ್ಲ. ಆಮೇಲೆ ಸರ್ಚ್ ಎಲ್ಲ ಮಾಡಿ ತೋರಿಸ್ದ. ಯಾವುದೋ ಒಂದು ರಕ್ತದ ಕುಡಿಯೋ ಜನರು, ಮನುಷ್ಯರೇನೋ ಕಾಡಿನ ಜನಗಳಂತ ಒಂದು ವಿಡಿಯೋ, ಅದು ನೋಡಿದೆ. ಪಾಪ ಆ ಮೊಬೈಲ್ ಬ್ಯಾಟ್ರಿ ಕಮ್ಮಿ ಇತ್ತು, ಸ್ವಿಚ್ ಆಫ್ ಆಗೋಯ್ತು. ಆಮೇಲೆ ನಂದರಲ್ಲಿ ನೋಡಿದೆ, ಒಳ್ಳೆ ಬ್ಲಾಗರು ಟ್ರಾವೆಲರ್ ಹುಡುಗ, ಅದ್ಭುತವಾಗಿ ಯೂಸ್ ಇದೆ ಹುಡುಗನಿಗೆ. ಅದು ಯಾಕೋ ಗೊತ್ತಲ್ಲ, ಹೇಳ್ತೀನಿ ನಿಮಗೆ. ಈ ಥರ ತುಳಿತಾರಂತೆ. ನಿಮಗೇನಾದರೂ ಸಬ್ಸ್ಕ್ರೈಬರು ಫಾಲೋವರ್ಸು ಏನಾದರೂ ಆಗಿಬಿಟ್ರೆ, ಒಂದು ಕಂಪ್ನಿ ಇದೆ ಅಂತೆ, ಆ ಕಂಪ್ನಿಗೆ ಇಷ್ಟು ದುಡ್ಡು ಕೊಟ್ಬಿಟ್ರೆ ನಿಮ್ಮ ಚಾನಲ್ಲೇ ಕಾಣಿಸಲ್ಲಂತೆ.
ಸರ್ಚಿಂಗಲ್ಲಿ ಆಗ್ಬೋದು. ಆಮೇಲೆ ಅವರೇನಾದರೂ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಈಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರು ಅದು ಕಾಣಿಸಲ್ಲ, ಬರಲ್ಲಂತೆ, ಅದು ಲೇಟಾಗಿ ಬರುತ್ತಂತೆ. ಆ ಥರ ಟ್ರಿಕ್ಸ್ಗಳೆಲ್ಲ ಆ ಹುಡುಗ ನನಗೆ ಹೇಳಿದ್ದು. ಅದ್ರಿಗೆ ನಾನು ಹೇಳೋದೇನು ಗೊತ್ತಾ, ಇವತ್ತು ಕರ್ನಾಟಕದಲ್ಲಿ ಯೂಟ್ಯೂಬರ್ಗಳು ಕೆಲವರು, ಎಲ್ಲರೂ ಇಲ್ಲ, ಕೆಲವರು ಮಾತ್ರ ನಾನು ಬಿಗ್ ಬಾಸ್ಗೆ ಹೋಗಬೇಕು, ನಾನು ಬಿಗ್ ಬಾಸ್ಗೆ ಹೋಗಬೇಕು, ನಾನು ಬಿಗ್ ಬಾಸ್ಗೆ ಹೋಗಬೇಕು. ಇವ್ರದ್ದು ಏನು ಸಾಧನೆ ಇದೆ ನೀವೇ ಹೇಳಿ? ಬಿಗ್ ಬಾಸ್ಗೆ ಹೋಗೋದೊಂದು ಸಾಧನೆನಾ? ಬಿಗ್ ಬಾಸ್ಗೆ ಯಾರು ಹೋಗ್ಬೇಕಂದ್ರೆ ಈ ಬಡವರು, ನನ್ನಂಥ ಬಡವರು ಇರ್ತಾರಲ್ಲ ಅಂಥವ್ರು, ಅಮಾಯಕರು, ಈ ಗಾರೆ ಕೆಲಸ ಮಾಡೋ ಮಕ್ಕಳಾಗ್ಬೋದು, ಈ ಆಟೋ ಓಡಿಸ್ತಂಥ ನನ್ನಂಥ ಡ್ರೈವರ್ ಮಕ್ಕಳಾಗ್ಬೋದು, ಆಮೇಲೆ ಈ ಹೊಲ ಗದ್ದೆಗಳಲ್ಲಿ ಕೂಲಿ ಕೆಲ್ಸಕ್ಕಂತ ಹೋಗ್ತಾರೆ ಪಾಪ, ಅದ್ಭುತ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ ಹೆಂಗೆ ಹೋಗಬೇಕು ಮಾಧ್ಯಮಗಳ ಮುಖಾಂತರ ಅಂಥದ್ದು ಏನೂ ಗೊತ್ತಿಲ್ಲ. ನಾನು ಅದೇ ಹೇಳ್ತಾ ಇರೋದು, ಅಂಥ ಮಕ್ಕಳನ್ನ ಕರ್ಕೊಂಡು ಈ IAPS, IAS, ಈ ಡಾಕ್ಟ್ರು, ಲಾಯರು, ಜಡ್ಜು, ನಾನು ಗಗನಯಾತ್ರೆ ಆಗಬೇಕು, ನಾನು ಪೈಲಟ್ ಆಗಬೇಕು, ಇನ್ನೂ ಹಲವಾರು ಕ್ಷೇತ್ರದಲ್ಲಿ ಇದೆ. ಆ ಥರ ಅವ್ರನ್ನ ಯಾರು ಕರ್ಕೊಬಂದು ಬಿಗ್ ಬಾಸಲ್ಲಿ ಇಟ್ಟು ಮಕ್ಕಳಿಗೆ ಇನ್ಸ್ಪೈರ್ ಕೊಡಲಿ ಅಂದ್ಬಿಟ್ಟೆ ನಾನು ಮಾತಾಡ್ತಾ ಇದ್ದೀನಿ. ಇನ್ನೇನು ಅವ್ರ ಬಗ್ಗೆ ನನಗೇನು ಕೋಪ ಇಲ್ಲ, ಯಾರ ಬಗ್ಗೆನೂ. ನಾನು ನೋಡ್ತಾ ಇದ್ದೀನಿ, ಇವತ್ತು ನ್ಯೂಸ್ ಚಾನಲ್ಗಳಲ್ಲಿ ಅವರೇ ಹೇಳ್ತಾರೆ, ಇವಾಗ ಒಂದು 3,000 ರೂಪಾಯಿ ಕೊಟ್ಟರೆ ಅವರು ಇಂಟ್ರ್ಯೂ ಮಾಡ್ತಾರಂತೆ. ಇದು ಏನೋ ಗೋವಿಂದ, ಅದೇನಪ್ಪ ನಿಜವೇ ಸುಳ್ಳು? ಕೆಲವ್ರು ನನಗೆ ಹೇಳಿದ್ರು, ನಿಮ್ಮ 3,000 ಕೊಡಿ ಸರ್, 2 ಮಿಲಿಯನಲ್ಲಿ ಇರೋವ್ರನ್ನ ನಿಮ್ಗೆ ಕರ್ಕೊಂಡೋಗಿ ನಿಮ್ಮನ್ನ ಆಟೋಮೆಟಿಕ್ ಒಂದೇ ದಿನದಲ್ಲಿ ನಾವು ಪ್ರೇಮಸ್ ಮಾಡ್ತೀರಿ ಅಂತ ಹೇಳ್ತಾರೆ. ಅದು ಏನಪ್ಪ? ನಾನು ಹೇಳೋದೇನು ಗೊತ್ತಾ, ತುಳಿಯೋಕ್ಕಂಥ ಕೆಲಸಗಳು ಯಾರನ್ನೂ ಮಾಡೋಕ್ಕೆ ಹೋಗಬೇಡಿ. ಪಾಪ ಅವನಿಗೆ ಏನಾದರೂ ಕಮೆಂಟ್ ಹಾಕ್ಬೇಕಂದ್ರೆ ಒಂದು ಟೀಮ್ ಇರುತ್ತಂತೆ, ಅದ್ರಿಗೆ 300 ರೂಪಾಯಿ ಕೊಟ್ಬಿಟ್ರೆ ಆ ಕಂಪ್ನಿಗೆ ಒಂದು ಟೀಮ್ ಇರುತ್ತಲ್ಲ, ಹುಡುಗರು, ಈ 3rd ಕ್ಲಾಸು ಹುಡುಗರನ್ನ ಇಟ್ಕೊಂಡಿರ್ತಾರೆ ಕೆಲವರು. ಅವ್ನಿಗೆ ಗೊತ್ತಲ್ಲ, ಇಮಿಡಿಯೇಟ್ಲಿ ನೀನು ಹಾಕು ಕಮೆಂಟು. ಆ ಹುಡುಗರು ಪಾಪ ಈ ಸ್ಕೂಲ್ಗೆ ಹೋಗೋ ಮಕ್ಕಳು ಬೋಟಿಗಳಿಗೆ ಕಾಸು ಕೊಟ್ಟರೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ನಮಗೆಲ್ಲ ಇವ್ರದ್ದು ಟ್ರಿಕ್ಸ್ಗೆಲ್ಲ ಗೊತ್ತು ಬಿಡಿ, ನಾನು ಇವ್ರನ್ನೆಲ್ಲ ಬಿಡೋದಿಲ್ಲ. ನಾನು ಓದಿಲ್ಲ ಅಂದ್ರೂ ಇವ್ರಿಗಿಂತ ಟ್ಯಾಲೆಂಟು. ಅಂದರೆ ನಾನು ಹೇಳೋದಂದ್ರೆ, ನಂತರ ಮಕ್ಕಳು ಬೆಳೀಲಿ, ಅವರು ಬೆಳೀಲಿ, ಎಲ್ಲ ಅವ್ರನ್ನೇ ದೂರ್ಕೊಂಡು ಬೆಳ್ಕೊಂಡು ಹೋದರೆ ನಮ್ಮಂಥ ಬಡವ್ರ ಮಕ್ಕಳು ಹೆಂಗೆ ಬೆಳೆಯೋದು ನೀವೇ ಹೇಳಿ? ನಾನು ಬೆಳೆಯೋದು ಬೇಡ, ನಮ್ಗೆ ದೇವ್ರು ಕೊಟ್ಟಷ್ಟು ದುಡ್ಡು ಕಾಸು ದೇವ್ರು ನನಗೆ ಕೊಟ್ಟಿದ್ದಾನೆ. ನಾನು ಹೆಲ್ಪಿಂಗ್ ನೇಚರೆಲ್ಲ ಮಾಡ್ತೀನಿ, ಆದರೆ ತೋರಿಸ್ಕೊಳಲ್ಲ. ಈ ತಿರುಬೋಗಿ ಶೋಗಗಳೆಲ್ಲ ಮಾಡ್ತಾರಲ್ಲ, ಇವ್ರ ಥರ ನಾವು ತೋರಿಸ್ಕೊಳಲ್ಲ. ನೀವು ಬೇಕಾದರೆ ವಿಡಿಯೋಗಳೆಲ್ಲ ಐತೆ, ನೀವು ಡೈಲಿ ಹಾಕಂದ್ರೂ ಅದು ಟೈಮೇ ಸಾಕಾಗಲ್ಲ. ನಮಗೂ ಸುಮ್ಮನೆ ಇನ್ನೊಂದು, ಒಬ್ಬರ ಬಗ್ಗೆ ಮಾತಾಡೋದು ತಪ್ಪು, ಇನ್ನೊಬ್ಬರ ಬಗ್ಗೆ ಕೀಳವಾಗಿ ಹಂಗ್ಸೋದು ತಪ್ಪು. ಅದು ನಾನೇ ಆಗಲಿ, ನೀವಾಗಲಿ, ಯಾರೇ ಆಗಲಿ, ನನ್ನ ಮಾತುಗಳು ನಿಧಾನಕ್ಕೆ ತಾಳ್ಮೆಯಿಂದ ಕೇಳಿ. ಕಮೆಂಟ್ಗಳು ಹಾಕ್ಬಿಡೋದೇನು ದೊಡ್ಡ ವಿಷಯ ಅಲ್ಲ. ಎಲ್ಲೋ ನೀವು ಕುತ್ಕೊಂಡಿರ್ತೀರಾ, ನಮ್ಮವನ್ನ ಹಂಗಂದ ಹಿಂಗಂದ ಅಂತ. ನೀವು 7 ಗಂಟೆ ಕೇಳಿ, ನಾನು ಯಾರಿಗೂ ಆ ತಪ್ಪು ಬಯಸೋದು ಹಾಗೆಲ್ಲ ಮಾಡಲ್ಲ. ಇನ್ನೇನು ಬೈಕೋಸ್ಕರ ಅಂತ ನಾನು ಹೇಳ್ತಾ ಇಲ್ಲ ಸ್ವಾಮಿ. ನನ್ನ ಅಡ್ರೆಸ್ ಬೇರೆ ಕೊಟ್ಬಿಡ್ತೀನಿ, ಬೇಕಾದರೆ ನಿಮ್ಮದು ನಂಬರ್ಗಳು ಕೊಡಿ, ನಾನು ಬೇಕಾದರೆ ಮೆಸೇಜ್ ಮಾಡ್ತೀನಿ. ಆ ಥರ ಅಲ್ಲ. ನಾನು ಹೇಳೋದೇನು ಗೊತ್ತಾ, ಬಡವ್ರ ಮಕ್ಕಳು ಬೆಳಿಬೇಕು, ನೀವು ಬೆಳೀರಿ ಇಲ್ವಾ? ಈ ಎಲ್ಲ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಈ ವೈರಲ್ ಆಗಿರ್ತಕ್ಕಂಥವರೆಲ್ಲ ಏನಂದ್ರೆ, ಅವ್ರಿಗೆಲ್ಲ ದುಡ್ಡುಗಳು, ಪ್ರಮೋಷನ್ಗಳು ಎಲ್ಲ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಎಲ್ಲ ಅವ್ರನ್ನೇ ಯಾಕೆ ಕರೆಯೋದು ಅಂತ. ಈ ಗಾರೆ ಕೆಲಸ ಮಾಡೋಂಥ ನನ್ನಂಥ ಬಡವ್ರ ಮಕ್ಕಳು ಎಷ್ಟೋ ಕಲಾವಿದರು, ಅವರು ಆ ರಿಯಾಲಿಟಿ ಶೋಗಳಲ್ಲಿ ಬಿಟ್ಟರೆ ಹೀರೋಗಳಾಗ್ಬಿಡ್ತಾರೆ. ಎಂಥ ಬಡವ್ರ ಮಕ್ಕಳು ಎಷ್ಟು ಟ್ಯಾಲೆಂಟ್ ಇರುತ್ತೆ ಗೊತ್ತಾ? ಅಂಥವ್ರು ಯಾರನ್ನ ಒಬ್ಬರು ಹೋಗಿ ದೊಡ್ಡವರಾದರೆ ಸಾಕು ಅನ್ನೋದು ನಮ್ಗೆ ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ನಿಮ್ಮ ಮೇಲೆ ಏನು ಹೊಟ್ಟೆ ಊರಿಲ್ಲ, ಅವ್ರ ಮೇಲೆ ಏನು ಹೊಟ್ಟೆ ಊರಿಲ್ಲ. ನೋಡಿ, ಇವತ್ತು ಆ ಹುಡುಗ ಹೇಳಿದ್ದು ಇನ್ನೂ ನಾನು ತಿಳ್ಕೊಂಡೆ. ಯೂಟ್ಯೂಬ್ಗಳಲ್ಲಿ ನಾವೇನಾದರೂ ಸಕ್ಸಸ್ ಆಗಿಬಿಟ್ರೆ, ನಾವೇನಾದರೂ ಬೇರೆ ದೇಶಕ್ಕೆ ಹೋದ್ಮೇಲೆ ಆ ವಿಡಿಯೋನೇ ಹಾಕ್ಬಾರ್ದು. ಅವನೇನಾನ ಸಿಕ್ಕಿಬಿಟ್ರೆ, ನೀನು ಈ ಕಡೆ ಹೆಂಗೆ ಬಂದೆ, ಆ ಕಡೆ ಏನಕ್ಕೆ ಬಂದೆ ಅಂತ ಕೇಳ್ತಾರಣ್ಣ. ಆಮೇಲೆ ಕೇಳಿಲ್ಲ ಅಂದರೆ ಅವ್ರದ್ದೊಂದು ಟೀಮ್ ಇದೆ, ಎಲ್ಲ ನೆಗೆಟಿವ್ ಕಮೆಂಟ್ ಹಾಕ್ಸ್ತಾರಣ್ಣ ಅಂತ ಹೇಳಿದೆ. ನೀನು ಏನಕ್ಕಪ್ಪ ಭಯ ಪಡ್ತೀಯ ಅಂತ ಕೇಳಿದೆ ನಾನು. ಹಂಗೆಲ್ಲ ಭಯ ಪಡಬಾರ್ದು. ಆ ಹುಡುಗ ಹೇಳ್ತಾನೆ, ಅಯ್ಯೋ ಕೆಟ್ಟ ಕಮೆಂಟ್ಗಳಾಗ್ತಾರೆ ಸಾರ್ ಹಂಗೆ ಅಂತ. ಅವನು ಎಲ್ಲೋ ಕೆಟ್ಟ ಕಮೆಂಟ್ಗಳಾಗ್ತಾನೆ. ಎದುರುಗಡೆ ಬಂದು ಮಾತನಾಡೋಕ್ಕೆ ಮೀಟ್ರ್ ಬೇಕಲ್ಲ, ಇಲ್ವಾ? ನಾವು ಹಂಗಲ್ಲ.
ನೀನು ಯಾವುದೇ ಸ್ಟೇಟಲ್ಲಿರೋ ಅಲ್ಲಿ ಬಂದು ನಾವು ಕಾನೂನು ಪ್ರಕಾರ ಬುದ್ಧಿ ಮಾತು ಹೇಳಿ ಹೋಗಂಥವ್ರು ನಾವು ಅಂತ ಗಾಂಡು ನನ್ನ ಮಕ್ಕಳಲ್ಲ ಅಂತ ಆ ಹುಡುಗನಿಗೆ ಹೇಳಿದೆ, ಆ ಲೋಹಿತ್ಗೆ. ಅಣ್ಣ ನೀನು ಬಿಡು, ಆ ಹುಡುಗನಿಗೆ ನನ್ನ ಕ್ಯಾರೆಕ್ಟರ್ ಗೊತ್ತು, ನಾವೇನು ನಮ್ಮ ಪವರ್ ಏನು, ನಾವು ಯಾವ ಥರ ಅಲ್ಲ. ಪವರ್ ಅಂದರೆ ನಾನೇನು ರೌಡಿ ಗಿವಿಡಿ ಅದಲ್ಲ, ನಾವು ಏನು ಯಾವ ಥರ ಸಾಮಾಜಿಕ ಒಬ್ಬ ವ್ಯಕ್ತಿಗಳ ಥರ ನಾವು ಎಷ್ಟೇ ದುಡ್ಡಿದ್ರೂ ನಾವು ಆ ಥರ ಬಿಲ್ಡಪ್ ಇವತ್ತಿಗೂ ಪ್ಯಾರಾಗೊಂದು ಚಪ್ಪಲಿನೇ ಹಾಕೋದು ನಾವು. ದೇವರೆಲ್ಲ ಕೊಟ್ಟಿದ್ದಾನೆ. ನಮ್ಮ ಜಮೀನುಗಳೆಲ್ಲ ಮಾರಿಬಿಟ್ರು ಒಂದು 2-3 ರೇಂಜ್ ರೋವರ್ ಕಾರ್ಗಳು ತಗೊಬಿಡ್ಬೋದು. ಒಂದು 12 ಕೋಟಿ ಕೊಟ್ಟು ಬೇಕಾಗಿಲ್ಲ. ಅದು ನಮ್ಮ ತಂದೆ ತಾಯಿ ಅವರ ಅಪ್ಪ ಅವರ ಅಜ್ಜಿ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡಲ್ಲಿ ನಾವು ಶೋಕಿ ಮಾಡಲ್ಲ. ಎಲ್ಲರ ಥರ ನಾವು ಸಂಪಾದನೆ ಮಾಡಿ ನಮ್ಮ ಶೋಕಿಯಲ್ಲಿ ನಾವು ಮಾಡ್ತೀರಿ. ನಮ್ಮ ತಂದೆ ತಾಯಿಗೂ ಅದೇ ಹೇಳೋದು ನಾನು. ನಿಮ್ಮ ದುಡ್ಡಲ್ಲಿ ನಾನು ಶೋಕಿ ಮಾಡಲ್ಲ. ಇವತ್ತಿಗೂ ಅಷ್ಟೇ ನನ್ನ ಸಂಪಾದನೆ ನಾನು ಬೇಕಾದರೆ ಅಲ್ಲಿ ಮೋರಿ ಚರಂಡಿ ಕೆಲಸ ಮಾಡಿಬಿಡ್ತೀನಿ, ನಾಚಿಕೆ ಪಡಲ್ಲ ನಾನು. ಆ ಥರ ವ್ಯಕ್ತಿ ನಾನು. ಇವತ್ತು ಆ ಹುಡುಗನ ಮಾತು ಕೇಳಿ ತುಂಬ ಬೇಜಾರಾಗ್ಬಿಡ್ತು. ಎಲ್ಲ ಪಾಪ ನೆಗೆಟಿವ್ ಕಮೆಂಟ್ ಹಾಕೋದಂತೆ, ನೀನು ಯೂಟ್ಯೂಬಲ್ಲಿ ಸ್ಟಾಪ್ ಮಾಡು ಹಂಗೆ ಹಿಂಗಂತ ಬೇರೆಯವ್ರು ಮಾಡಿಸಿ. ಪಾಪ ಯಾರೋ ಮಣಿಪಾಲ ಹಾಸ್ಪಿಟ್ಲ್ ಡಾಕ್ಟ್ರಂತೆ, ಯಾರೋ ಗೊತ್ತಿಲ್ಲ ಅಂದರೆ ಡಾಕ್ಟ್ರಂತೆ. ಅವ್ನು ಡಾಕ್ಟ್ರ್ ಅಂತ ಹೇಳ್ದ. ಡಾಕ್ಟ್ರ್ ಅಂತ ಯಾರಪ್ಪ ಅಂದರೆ ಅವನು ಮಣಿಪಾಲ್ ಹಾಸ್ಪಿಟ್ಲ್ ಡಾಕ್ಟ್ರ್ ಸಾರ್ ಅಂತವನೇ. ಮಣಿಪಾಲ್ ಹಾಸ್ಪಿಟ್ಲ್ ಡಾಕ್ಟ್ರ್ ಅದ್ಯಾರಪ್ಪ ನನಗೆ ಗೊತ್ತಿಲ್ಲ. ನಾನು ಯಾರ್ದು ಯೂಟ್ಯೂಬ್ ನಾನು ನೋಡೋದು ಇಲ್ಲ, ನನಗೆ ಟೈಮ್ ಎಲ್ಲೈತೆ. ಇದು ಯಾವುದೋ ಒಂದು ಚಾನಲ್ ಇಟ್ಕೊಂಡಿದ್ದೀನಿ ಅಷ್ಟೇ. ಅವರು ಇವ್ರ ಬಗ್ಗೆ ಏನಾದರೂ ತಪ್ಪು ದಾರಿಗಳಿಗೆ ಹೋದರೆ ಹಂಗೆಲ್ಲ ಹೋಗಬೇಡಿ ಅನ್ನೋದಕ್ಕೆ ಅಷ್ಟೇ ಇದು ಚಾನಲ್ಲು. ಇದರಲ್ಲಿ ಬರ್ತಕ್ಕಂಥ ದುಡ್ಡು 1 ರೂಪಾಯಿ ಕೂಡ ನಾನು ಮುಟ್ಟಲ್ಲ. ಎಲ್ಲ ನನ್ನಂಥ ಬಡವ್ರ ಮಕ್ಕಳಿಗೆ ನಿಮ್ಗೆ ತೋರಿಸ್ತೀನಿ. ಇದರಲ್ಲಿ ಎಷ್ಟೇ ಬಂದ್ರೂ ಇದರಲ್ಲಿ ಎಷ್ಟು ಬರುತ್ತೋ ಅದು 2ರಷ್ಟು ಹಾಕಿ ನಾನು ಅವ್ರಿಗೆ ಸಹಾಯ ಮಾಡಿಬಿಡ್ತೀನಿ. ಆ ಥರ ಮಾಡೋಂಗಿದ್ದಿದ್ರೆ ನಾನು 2004-5 ಯೂಟ್ಯೂಬು ಚಾನಲ್ ಓಪನ್ ಆಗಿರೋ ಸಂದರ್ಭದಲ್ಲಿ ಎಷ್ಟೋ ಜನ ಚಿಕನ್ ಅಂಗಡಿ ಇಟ್ಕೊಂಡಿರೋರೆಲ್ಲ ಇವತ್ತು HLಲ್ಲಿ ಆ ಹುಡುಗರನ್ನೆಲ್ಲ ನೋಡಿದ್ದೀನಿ. ಇವಾಗ ಅದ್ಭುತವಾಗಿ ಮೊಬೈಲು ಅನ್ಬಾಕ್ಸಿಂಗ್ ಒಂದು ರಿವ್ಯೂ ಕೊಡತಕ್ಕಂಥದ್ದು ಕೆಲಸಗಳು ಮಾಡ್ತಾವ್ರೆ. 1 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ಅವ್ರಿಗೂ ಗೊತ್ತು ನನ್ನ ಪವರ್ ಏನಂತ. ಅಂದರೆ ಪವರ್ ಅಂದರೆ ನಾವು ಯಾವ ಥರ ಹುಡುಗರು ಅಂತ. ಆ ಥರ ದುರಹಂಕಾರ ಪಡೋದು, ಆ ಥರ ಈ ಥರ ನಾನೇ ಗೀನ ಆ ಥರ ಅಲ್ಲ ನಾನು ಹೇಳೋದು. ಪವರ್ ಅಂದರೆ ಅದೊಂಥರ ಇದು ಅಷ್ಟೇ, ಒಂದು ಮಾಮೂಲಿ ಪವರ್ ಅಂದ್ಕೊಳ್ಳಿ ನೀವು ಅಷ್ಟೇ. ಆ ಥರ ಆ ಹುಡುಗ ಅವತ್ತು ಚಿಕನ್ ಅಂಗಡಿನಲ್ಲಿ ಕೆಲಸ, ಅವ್ರದ್ದೇ ಅಂಗಡಿ, ಅವ್ರ ತಂದೆ HLಲ್ಲಿ ಕೆಲಸಕ್ಕಿದ್ರು. ನೀವು ಬೇಕಾದರೆ ಕೇಳಿಬಿಡಿ. ನಾವು ಏನು ಗೊತ್ತಾ ಹೇಳೋದು, ಬಡವ್ರ ಮಕ್ಕಳು ಬೆಳಿಬೇಕು, ನೀವು ಬೆಳೀರಿ. ಆದರೆ ಎಲ್ಲರಿಗೂ ಮಾಡ್ದಂಗೆ ನನಗೆಲ್ಲ ಮಾಡೋಕ್ಕೆ ಬರಬೇಡಿ ನೀವು. ಆಮೇಲೆ ನೀವೇ ಅಡ್ರೆಸ್ ಕೇಳ್ದಂಗೆ ಮಾಡಿಬಿಡ್ತೀನಿ. ಅಂದರೆ ಇದು ಆನ್ಲೈನಲ್ಲಿ ಅರ್ಥ ಆಯ್ತಾ? ನಾನು ಬಿಲ್ಡಪ್ಗೂ ಹೇಳ್ತಾ ಇಲ್ಲ, ಇದ್ರಿಗೂ ಹೇಳ್ತಾ ಇಲ್ಲ. ನೆಗೆಟಿವ್ ಕಮೆಂಟ್ ಆಗಿಬಿಡೋದು ಏನು ದೊಡ್ಡ ವಿಷಯ ಇಲ್ಲ. ಅದು ನಾನು ನಿಮಗೆ ರಿಪ್ಲೈ ಮಾಡಿಬಿಡ್ತೀನಿ. ನಿಮಗಿಂತ ಕಚಡ ನನ್ನ ಮಗನು. ನೀವೇನು ಹಾಕ್ತೀರೋ ಅದಕ್ಕಿಂತ ಗಲೀಜು ವರ್ಡ್ ಹಾಕಿ ಮಾಡ್ತೀನಿ ನಾನು, ಇಲ್ಲ ಅಂತಲ್ಲ. ನಿಮ್ಗೆ ತಾಕತ್ತಿದ್ರೆ ನಿಮ್ಮ DPಗಳಲ್ಲಿ ನಿಮ್ಮ ಫೋಟೋ ಹಾಕಿ ಕಮೆಂಟ್ ಮಾಡಿ, ನಾನು ಇಲ್ಲಿದ್ದೀನಿ, ಈ ಏರಿಯಾದಲ್ಲಿದ್ದೀನಿ ಅಂದ್ಬಿಟ್ಟು ಹಾಕಿ. ಅವಾಗ ಒಪ್ಕೊಳ್ತೀನಿ ನಾನು ನಿಮ್ಮನ್ನು. ಎಲ್ಲೋ ಯಾವುದೋ ಒಂದು ಇದರಲ್ಲಿ ಹಾಕ್ಬಿಟ್ಟು ಅದು ನಿಮ್ಮದು ಫೋಟೋನೂ ಇರೋಲ್ಲ, ಏನೂ ಇರೋಲ್ಲ. ಆ ಹುಡುಗನಿಗೆಲ್ಲ ಹಂಗೆ ಮಾಡಿದಾರಂತೆ. ನನಗೂ ಒಂದು ಇಬ್ಬರಾಳು ಮಾಡಿದ್ರು. ನಾನು ಸರಿಯಾಗಿ ಹಾಕಿದ್ದೀನಿ, ನಾನು ಕಮೆಂಟ್ ಹಾಕಿದ್ದೀನಿ. ಈ ಒಂದಕ್ಕೆ ಮಾತ್ರ ಆಫ್ ಮಾಡಿದೆ, ಯಾಕಂದರೆ ನಾನು ಎಲ್ಲೋ ಇದ್ದೆ. ಆ ಕಮೆಂಟು ಸೆಕ್ಷನ್ನು ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ಆನ್ ಮಾಡಿಲ್ಲ, ನಾನು ಮರ್ತುಬಿಟ್ಟೆ. ಆಮೇಲೆ ಯಾರೋ ಇನ್ನೊಬ್ಬ ಹಾಕಿದ್ದ, ಕಮೆಂಟು ಸೆಕ್ಷನ್ನು ಆಫ್ ಮಾಡಿದರೆ ಆನ್ ಮಾಡಿ ಅಂತ. ಆನ್ ಮಾಡ್ತೀನಿ, ನೀನು DP ಇರೋ ಫೋಟೋ ಹಾಕಿ ಕಮೆಂಟ್ ಹಾಕು. ನೀನು ಹಾಕಿಲ್ಲ ಅಂದ್ರೆ ಬಿಡು, ನಿನ್ನ ಪತ್ತೆ ಮಾಡ್ತೀನಿ ನಾನು ಎಲ್ಲೇ ಏನೋ ಅಂತ. ಕಾನೂನು ಪ್ರಕಾರ ಹೋಗ್ತೀರ ಅಷ್ಟೇ ನಾವು, ಇಲ್ವಾ? ಇವತ್ತು ನಮ್ಮ ಮೇಲೆ ಬಂದವರೆಲ್ಲ ಶಾಶ್ವತವಾಗಿ ಮೇಲೆ ಹೋಗಿದ್ದಾರೆ. ಅವರು ನಿದ್ದೆ ಮಾಡ್ತಾಯಿದ್ದಾರೆ ಪಾಪ. ಹಂಗೆ ನಾನೇನು ಎದುರಿಸ್ತಾ ಇಲ್ಲ. ಶಾಶ್ವತ ಅಂದರೆ ಅವರವರೇ. ಈಗ ರೌಡಿಸಮಲ್ಲಿ ಇರ್ತಕ್ಕಂಥವನು ರೌಡಿಸಮಲ್ಲೇ ಅಂತ್ಯ ಆಗೋದು, ಇಲ್ವಾ? ಅಂಥವ್ರನ್ನೆಲ್ಲ ನಾವು ನೋಡಿಕೊಂಡು ಬಂದಿರ್ತಕ್ಕಂಥವ್ರು.
ಇದು ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಅಷ್ಟೇ. ಇವತ್ತು ಪಾಪ ಆ ಹುಡುಗ ಮತ್ತೆ ಏನೋ ವಿಡಿಯೋ ಆಗ್ತಾನಂತೆ. ಆಗ್ತೀನಣ್ಣ, ಸ್ವಲ್ಪ ಲೇಟ್ ಆಗುತ್ತೆ, ನನಗೆ ಸ್ವಲ್ಪ ಕೆಲಸಗಳಿದೆ ಅಂತ ಹೇಳ್ದ. ಲಿಖಿತ್ ಕನ್ನಡ ಟ್ರಾವೆಲರ್ ಅಂತೇನೋ, ನಿಮಗೂ ಗೊತ್ತಿರ್ಬೋದು. ಒಳ್ಳೆ ಅದ್ಭುತ ವಿಡಿಯೋ. ಆ ಹುಡುಗಂದು ವಿಡಿಯೋ ನಾನು ಯಾವತ್ತು ನೋಡಿದೆ ಲಾಸ್ಟ್ ಅಂದರೆ ಅದು ಯಾವುದೋ ಬಾಹುಬಲಿ ಊಟ ಏನೋ ತಿಂತಾ ಇರೋದು ಅಷ್ಟಾಗಲ್ಲ, ಆ ವಿಡಿಯೋ ನೋಡಿದ್ದು ಅಷ್ಟೇ, ಒಂದೇ ವಿಡಿಯೋ. ಒಳ್ಳೆ ಪಾಪ ಟ್ರಾವೆಲರ್ ವಿಡಿಯೋಗಳೆಲ್ಲ ಆಗ್ತಾಯಿದ್ದ. ಇವತ್ತು ಅವನ್ನ ತುಳಿದಿರ್ತಕ್ಕಂಥವ್ರು ಅವ್ರ ಸ್ನೇಹಿತರೆ ಅಂತೆ. ಆ ಥರ ಎಲ್ಲ ಟ್ರಿಕ್ಸ್ಗಳಿದೆ. ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಈ ಹೊಸ್ದಾಗಿ ಪಾಪ ಯಾರಾದರೂ ಈ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರಿಗೇನಾದರೂ ಸಬ್ಸ್ಕ್ರೈಬರ್ ಏನಾದರೂ ಮುಂದೆ ಏನಾದರೂ ಬಂದರೆ ಅವ್ರದ್ದು ವಿಡಿಯೋಗಳೇ ಕಾಣಿಸ್ತಾರಂಗೆ ಮಾಡ್ತಾರಂತೆ ಕೆಲವರು. ಈಗ ಜೋಬಿಂದ ಫೋನ್ ಎತ್ತಿ ಯೂಟ್ಯೂಬು ಮೊಬೈಲ್ ಆನ್ ಮಾಡಿದ್ರೆ ಅವ್ರದ್ದೇ ವಿಡಿಯೋ ಫಸ್ಟ್ ಬರಬೇಕು. ತಿರ್ಗಾ ನೋಡಿದ್ಮೇಲೆ ತಿರ್ಗಾ ನೀನು ಅವ್ರದ್ದೇ ಬರ್ತಾನೆ ಇರಬೇಕು. ನೀನು ನೋಡಿ ನೋಡಿ ನೀನೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ತೀಯ. ಇಲ್ಲ ಅದು ಸ್ಕ್ರೋಲ್ ಮಾಡೋ ಟೈಮಲ್ಲೆಲ್ಲ ಅವ್ರದ್ದು ಕೈ ಟಚ್ ಆಗಿ ಸಬ್ಸ್ಕ್ರೈಬ್ ಆಗಿರೋದು ಅಷ್ಟೇ ಅವ್ರಿಗೆಲ್ಲ. ಇಲ್ಲ ಫೇಕಲ್ಲಿ ದುಡ್ಡು ಕೊಟ್ಟು ಅದು ಇದೆ ಅಂತೆ ಮಿಷಿನ್ಗಳು ಎಲ್ಲ. ಹುಡುಗ ಹೇಳ್ದ, ನಿಮ್ಗೆ ಹೇಳ್ತೀನಿ. ಅದ್ರಿಗೆ ನಾನು ಹೊಸ್ದಾಗಿ ಬರ್ತಿರಲ್ಲ, ಯಾರಿಗೂ ಎದುರಕ್ಕೆ ಹೋಗಬೇಡಿ. ಅವನು ಯಾರೋ ನೆಗೆಟಿವ್ ಕಮೆಂಟ್ ಹಾಕ್ದ ನನಗೆ ಹಂಗೆ ಅಂತ ಎದುರಕ್ಕೆ ಹೋಗಬೇಡಿ. ಅವ್ರು ಹಾಕ್ಸ್ತಾರೆ. ಅವ್ರನ್ನ ಹೆಂಗೆ ಪತ್ತೆ ಮಾಡಿ ಅವ್ರಿಗೆ ಏನು ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕು. ಹೆದರಬಾರ್ದು. ನಾವು ಅಷ್ಟೇ ನೈಸ್ ಮಾಡಿಕೊಂಡು ಹಿಡಿಬೇಕು ಅವ್ರನ್ನ. ಆ ಥರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಇವಾಗ ರಾತ್ರಿ ಕರೆಕ್ಟ್ 3:30. ನಾನು ವಿಡಿಯೋ ಮಾಡೋದೆಲ್ಲ ಖಂಡಿತವಾಗಲೂ 2 ಗಂಟೆ 3 ಗಂಟೆ. ಯಾಕಂದರೆ ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಸೌಂಡು ಜಾಸ್ತಿ. ಆಮೇಲೆ ಪಕ್ಕದಾಗೆಲ್ಲ ಮಲಗಿರ್ತಾರೆ ಪಾಪ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಕೊಡ್ದೆ. ಅದ್ರಿಗೆ ನೀವು ಅಬ್ಸರ್ವ್ ಮಾಡಿ, ನಾನು ಒಂದು ಸ್ಮೋಕು ಮಾಡಲ್ಲ, ನಾನು ಒಂದು ಡ್ರಿಂಕು ಕುಡಿಯಲ್ಲ. ಪ್ರಮಾಣ ಸತ್ವಗಳು ನಾನೆಲ್ಲ ಬಂದು ಮಾತಾಡಿರೋದು ನಿದ್ದೆ ಗಣ್ಣಲ್ಲಿ ಅಷ್ಟೇ. ಕೆಲ್ಸಕ್ಕೆ ಹೋಗ್ಬಿಟ್ಟು ಹಂಗೆ ಬರ್ತೀನಲ್ಲ ನೋಡಿ. ಇವಾಗ ಬೆಳಗ್ಗೆ ನಾನು ಮಲಗಿಬಿಟ್ಟು ವಿಡಿಯೋ ಮಾಡೋಣ ಅಂದರೆ ಅವಾಗ ಮಲಗಿಬಿಡ್ತೀನಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದುವರೆಗೂ ನಾವು ಒಂದು ಸ್ಮೋಕ್ ಆಗಲಿ, ಒಂದು ಸಿಗರೇಟ್ ಆಗಲಿ, ಒಂದು ಎಣ್ಣೆ ಆಗಲಿ, ಯಾವುದೇ ಪಾರ್ಟಿಗಳಾಗಲಿ ಇದಾಗಲಿ ಯಾವುದು ನನ್ನ ದೇಹದಲ್ಲಿಲ್ಲ. ಅದ್ರಿಗೆ ನಾವೆಲ್ಲ ಒಂಥರ ಶಕ್ತಿಯಾಗಿರೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೊಸಬ್ರು ಯಾರಾದರೂ ಚಾನಲ್ಗಳು ಇಟ್ಕೊಂಡು ಬಂದರೆ ಭಯ ಪಡೋಕ್ಕೆ ಹೋಗಬೇಡಿ. ಅವರು ಏನಾದರೂ ನೆಗೆಟಿವ್ ಕಮೆಂಟ್ ಏನಾನ ಹಾಕಿದ್ರೆ ಅದ್ರ ತಕ್ಕದಂಗೆ ನೀವು ರಿಪ್ಲೈ ಕೊಡಿ, ಎದ್ರಕ್ಕೆ ಹೋಗಬೇಡಿ. ಅಂಥವ್ರನ್ನ ಹೆಂಗೆ ಹಿಡ್ಕೋಬೇಕು ಹಂಗೆ ಹಿಡ್ಕೊಂಡು ಬುದ್ಧಿ ಪಾಠ ಕಲಿಸೋಣ. ಓಕೆ, ಸಿಗೋಣ. ಒಂದೇ ಮಾತರಂ, ಜೈ ಕರ್ನಾಟಕ. ಐ ಲವ್ ಯು ಬೆಂಗಳೂರು. ಯಾಕಂದರೆ ಸೌಂಡು ನಿದ್ದೆ ಮಾಡ್ತವ್ರಲ್ಲ ಪಾಪ ಡಿಸ್ಟರ್ಬ್ ಆಗುತ್ತೆ.